ನಮಸ್ಕಾರ ವೀಕ್ಷಕರೇ. ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ಮನೆಯಲ್ಲಿ ಎಷ್ಟು ದೀಪವನ್ನು ಹಚ್ಚಬೇಕು ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ದೀಪ ಹಚ್ಚುವಂಥ ಹೆಂಗಸರಿಗೆ ಮನೆಯಲ್ಲಿ ಎಷ್ಟು ದೀಪ ಹಚ್ಚಬೇಕು ಎಂಬುದರ ಬಗ್ಗೆ ಸರಿಯಾದ ಮಾಹಿತಿಗಳು ಇರುವುದಿಲ್ಲ. ಅವರವರ ಇಷ್ಟ ರೀತಿಯಲ್ಲಿ ದೀಪವನ್ನು ಹಚ್ಚಿರ್ತಾರೆ. ಅದಕ್ಕಂತಲೇ ಬೇರೆ ರೀತಿ ವಿಧಾನಗಳಿದೆ. ಈ ವಿಧಾನದಲ್ಲೇ ನೀವು ದೀಪ ಹಚ್ಚುವುದರಿಂದ ನಿಮಗೆ ಮನೆಯಲ್ಲಿ ಯಶಸ್ಸು, ಲಕ್ಷ್ಮೀ ಪ್ರಾಪ್ತಿ, ಸರ್ವ ದಾರಿದ್ರ್ಯಗಳು ದೂರ ಆಗುತ್ತೆ. ಮುಖ್ಯವಾಗಿ ಮಣ್ಣಿನ ದೀಪ ಹಚ್ಚುವುದು ಶ್ರೇಷ್ಠವಾದದ್ದು. ಅದರಲ್ಲಿ ಮಣ್ಣಿನ ದೀಪ 2 ರೀತಿಯಲ್ಲಿ ದೀಪ ಹಚ್ಚಿದರೆ ಇನ್ನೂ ಒಳ್ಳೆಯದು ಅಂತ ಪೂರ್ವಜರಿಂದ ಬಂದಿರುವಂಥ ಪದ್ಧತಿ ಇದು. ಇದನ್ನು ನೀವು ಪರಿಪಾಲಿಸಿದಲ್ಲಿ ಖಂಡಿತವಾಗಿ ನಿಮಗೆ ಯಶಸ್ಸೇ ಆಗುತ್ತೆ. ಮತ್ತು ಬತ್ತಿ ಹಚ್ಚುವಾಗ ಯಾವಾಗಲೂ ಸಮ ಸಂಖ್ಯೆಯಲ್ಲಿ ಹಚ್ಚಬೇಕು. 2, 4, 6, 8 ಆ ರೀತಿಯ ಸಮ ಸಂಖ್ಯೆಯಲ್ಲಿ ದೀಪವನ್ನು ಹಚ್ಚಬೇಕು. ಯಾವಾಗಲೂ 1, 3, 5, 7 ಆ ರೀತಿಯಲ್ಲಿ ಬೆಸ ಸಂಖ್ಯೆಯ ಮುಖಾಂತರದಲ್ಲಿ ದೀಪವನ್ನು ಹಚ್ಚಲೂಬಾರದು ಮತ್ತು ಬತ್ತಿಯನ್ನು ಕೂಡ ಹಚ್ಚಲೂಬಾರದು. ಹಾಗೆಯೇ ದೇವರ ಕೋಣೆಯನ್ನು ಶುಚಿಯಾಗಿಡುವಂಥದ್ದು. ಬ್ರಾಹ್ಮಿ ಮುಹೂರ್ತದಲ್ಲಿ, ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ 6:30 ಒಳಗಿನ ಜಾವದಲ್ಲೇ ದೀಪ ಹಚ್ಚುವುದು, ಶುದ್ಧವಾಗಿ ಸ್ನಾನ ಮಾಡಿಕೊಂಡು ದೀಪ ಹಚ್ಚುವುದು ಉತ್ತಮ. ಒಂದು ಸರಿ ಹಚ್ಚಿದಂಥ ನೀವು ದೀಪವನ್ನು ಯಾವುದೇ ಕಾರಣಕ್ಕೂ ಆರಿಸಬಾರದು. 24 ಗಂಟೆ ಉರಿತಾ ಇದ್ದಷ್ಟು ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನೋದು ಕಾಣುತ್ತೆ. ಎಣ್ಣೆ ಕಮ್ಮಿ ಹಾಕಿದ ಮುಂಚೆನೇ ಪುನಃ ಎಣ್ಣೆಯನ್ನು ಹಾಕಿ ದೀಪ ಹಚ್ಚೋದು ಒಳ್ಳೆಯದು. ಹಾಗೆಯೇ ಎಣ್ಣೆ ಕಮ್ಮಿ ಆದ ನಂತರ ಬತ್ತಿ ಕೂಡ ಯಾವುದೇ ಕಾರಣಕ್ಕೂ ಸುಡಬಾರದು. ಹಾಗೆ ದೀಪ ಕೂಡ ಯಾವುದೇ ಕಾರಣ ಕಪ್ಪಾಗಬಾರದು. ದಿನನಿತ್ಯ ಅದನ್ನು ಶುಚಿತ್ವಗೊಳಿಸಿ ದೀಪ ಹಚ್ಚೋದ್ರಿಂದ ನಿಮಗೆ ಒಳ್ಳೆಯ ರೀತಿಯಲ್ಲಿ ಯಶಸ್ಸು ಅನ್ನೋದು ಕಾಣುತ್ತೆ. ಒಂದು ವೇಳೆ ನೀವು ದೀಪ ಹಚ್ಚಿದ ನಂತರ ಮನೆಯಿಂದ ಹೊರಡು ಹೋಗುವಂಥ ಸಂದರ್ಭ ಬರುತ್ತೆ. ಆ ಟೈಮಲ್ಲಿ ಯಾವುದೇ ಕಾರಣಕ್ಕೂ ದೀಪವನ್ನು ಆರಿಸಬೇಡಿ. ಅದೇ ರೀತಿಯಲ್ಲಿ ಉರಿದಷ್ಟು ಒಳ್ಳೆಯದು. ದೀಪ ಯಾವಾಗಲೂ ಸಣ್ಣ ರೀತಿಯಲ್ಲಿ ಉರಿಯುವುದರಿಂದ ನಿಮಗೆ ಎಲ್ಲ ರೀತಿಯಲ್ಲಿ ಯಶಸ್ಸು ಒಳ್ಳೆಯದಾಗುತ್ತೆ. ಮನೆಯಲ್ಲಿ ಹಾಗೆ ಧೂಪ ಮತ್ತು ಸಾಂಬ್ರಾಣಿ ಹಚ್ಚುವುದರಿಂದಲೂ ಕೂಡ ನಿಮಗೆ ಒಳ್ಳೆಯ ರೀತಿಯಲ್ಲಿ ಯಶಸ್ಸು, ಲಕ್ಷ್ಮೀ ಪ್ರಾಪ್ತಿ ಅನ್ನೋದು ಆಗುತ್ತೆ. ಧನ್ಯವಾದಗಳು.